ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. 1 ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ಬಳಸಿಕೊಂಡು ಮಾಡಿದಂತಹ ಈ ಪಾಪ್ಕಾರ್ನನ್ನು ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಾಡೋದು ಕೂಡ ಬಹಳನೇ ಸಿಂಪಲ್ ಆಗಿದೆ ಇದು ಮೆಥಡ್ ಎಲ್ಲ. ಮತ್ತು ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ಪಾಪ್ಕಾರ್ನನ್ನು ಕರೆದು ತಿನ್ಬಹುದು. ಇವತ್ತಿನ ಪಾಪ್ಕಾರ್ನ್ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕಾಗಿ ನಾನು 1 ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ಮುಂಚಿನ ದಿವಸನೇ ನೆನೆ ಹಾಕ್ಕೊಂಡಿದ್ದೆ. ಈಗ ನೆನೆದಂತಹ ಸಬ್ಬಕ್ಕಿಯನ್ನು ತೋರಿಸ್ತಾ ಇದ್ದೀನಿ. ನಾನು ಯಾವ ಕಪ್ ಅಳತೆಯಿಂದ ತಗೊಂಡಿದ್ದೆ ಅಂತ ತೋರಿಸ್ತೀನಿ. 250 ml ಇದ್ದು ಕಪ್ಪಿದು, ಅದರಲ್ಲಿ 1 ಕಪ್ ಆಗುವಷ್ಟು ತಗೊಂಡಿದ್ದೆ. ಮುಂಚಿನ ದಿವಸನೇ ಇದನ್ನು ನೆನೆ ಹಾಕ್ಕೊಳ್ಬೇಕು. ಒಂದು 8 ರಿಂದ 10 ಗಂಟೆಗಳ ಕಾಲ ನೆನೆದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಇದು. ಈಗ ಒಂದು ಕುಕ್ಕರನ್ನು ತಗೊಂಡು ಆ ಕುಕ್ಕರಲ್ಲಿ ಈಗ ನೆನೆಸಿದಂತಹ ಸಬ್ಬಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 8 ರಿಂದ 10 ಗಂಟೆಗಳ ಕಾಲ ನೆನೆದ್ರೆ ತುಂಬ ಚೆನ್ನಾಗಿ ಅರಳಿಕೊಂಡು ಕೂಡ ಬರುತ್ತೆ ಪಾಪ್ಕಾರ್ನ್. ಈಗ ನೋಡ್ತಿರ್ಬೋದು ಎಲ್ಲ ಸಬ್ಬಕ್ಕಿಯನ್ನು ನೆನೆದಿರುವಂಥದ್ದನ್ನು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ. ಇನ್ನು ಯಾವ ಕಪ್ ಅಳತೆಯಿಂದ ನಾವು ಸಬ್ಬಕ್ಕಿಯನ್ನು ತಗೊಂಡಿರ್ತೀವಿ ನೋಡಿ, ಅದೇ ಕಪ್ಪಿನಿಂದ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. 1 ಕಪ್ಪು ನೀರು ಮಾತ್ರ ಹಾಕಿದರೆ ಸಾಕಾಗುತ್ತೆ. ಇನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ 1 ಸೀಟಿ ಬರುವಷ್ಟು ಕೂಗಿಸ್ಬೇಕು ಇದನ್ನು. ಈಗ ಸೀಟಿ ಎಲ್ಲ ಹೋಯಿತು, ಬೆಂದಾದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ. 1 ಸೀಟಿ ಕೂಗಿಸಿದ್ದೀನಿ, ಅಷ್ಟರೊಳಗಡೆ ತುಂಬ ಚೆನ್ನಾಗಿ ಇದು ಬೆಂದು ಸಿಗುತ್ತೆ. ಇನ್ನು ಇದಕ್ಕೆ ಹಾಕುವಂತಹ ಪದಾರ್ಥಗಳನ್ನೆಲ್ಲ ಒಂದ್ಸಲಿ ನೋಡ್ಕೊಂಡು ಬರೋಣ. ಈಗ ನೋಡ್ಬೋದು ನೀವೀಗ ಯಾವ ಥರ ಬೆಂದಿದೆ ಅಂತ. ಮುಂಚಿನ ದಿವಸವೇ ನಾವು ಇದನ್ನು ನೆನೆ ಹಾಕಿದರೆ ಮಾತ್ರ ಇಷ್ಟು ಚೆನ್ನಾಗಿ ಬೇಯುತ್ತೆ. ಹಾಗಾದಾಗ ಮಾತ್ರ ನಮಗೆ ಪಾಪ್ಕಾರ್ನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ನೀವೀಗ. ಅಥವಾ ನೀವು ಇನ್ಸ್ಟಂಟಾಗಿ ಮಾಡ್ತೀರಿ ಅಂತಂದರೆ ಅಷ್ಟು ಚೆನ್ನಾಗಿ ಪಾಪ್ಕಾರ್ನ್ ಕೂಡ ಬರೋದಿಲ್ಲ. ಈಗ ಬೆಂದಿರುವಂತಹ ಸಬ್ಬಕ್ಕಿಗೆ ನಾವು ಹಾಕುವಂತಹ ಮಸಾಲೆಗಳನ್ನೆಲ್ಲ ಒಂದ್ಸಲಿ ನೋಡ್ಕೊಂಡು ಬರೋಣ. ಇಲ್ಲಿ ಮೊದಲಿಗೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇನ್ನು ನಿಮಗೆ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಓಮ್ ಕಾಳನ್ನು ಹಾಕ್ಕೊಳ್ಬೇಕು, ಅಜ್ವೈನನ್ನು. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇಷ್ಟು ಮಾತ್ರ ಹಾಕಿದ್ರೆ ಸಾಕಾಗುತ್ತೆ. ಪಾಪ್ಕಾರ್ನ್ ಮಾಡಬೇಕಾದ್ರೆ ಇಷ್ಟನ್ನೇ ಹಾಕ್ಕೊಳ್ಳೋದು. ಇನ್ನೂ ಸರಿಯಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ನಾವು ಸೆಂಡಿಗೆಯನ್ನೆಲ್ಲ ಯಾವ ಥರ ಮಾಡ್ತೀವಲ್ಲ ಅದೇ ಥರನೇ ಇದನ್ನು ಕೂಡ ಮಾಡ್ಕೊಳ್ಳೋದು. ಇನ್ನು ಬೆಂದಿರುವಂತಹ ಸಬ್ಬಕ್ಕಿ ತುಂಬಾ ಬಿಸಿಯಾಗಿದೆ ಇದು. ಅದಕ್ಕಾಗಿ ಒಂದು ತಣ್ಣಗಾಗೋದಕ್ಕೆ ಒಂದು ತಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಮುಟ್ಟಬಹುದು ಅಂತ ಅನ್ನುವಷ್ಟು ಹೊತ್ತು ನಾವಿದನ್ನು ಹೀಗೆ ಹರಡಬೇಕು. ಆಮೇಲೆ ಇದನ್ನು ಸೆಂಡಿಗೆಗಳನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ನಮಗೆ ತುಂಬ ಸುಲಭ ಆಗುತ್ತೆ. ನೀವಿಲ್ಲಿ ಇದನ್ನು ಹಾಕ್ಕೊಳ್ಳೋದಕ್ಕೆ ಪ್ಲಾಸ್ಟಿಕ್ ಶೀಟನ್ನಾದರೂ ಬಳಕೆ ಮಾಡ್ಬೋದು, ಅಥವಾ ನಾನಿಲ್ಲಿ ಬಾಳೆ ಎಲೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ನಿಮಗೆ ತೆಗೆಯೋದಕ್ಕೂ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇಕೋ ಫ್ರೆಂಡ್ಲಿಯಾಗಿ ನಮಗೆ ಬಾಳೆ ಎಲೆಯನ್ನು ಯೂಸ್ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು. ಈಗ ನೋಡಿ, ಬಾಳೆ ಎಲೆ ಹಿಂಬದಿಯ ಭಾಗವನ್ನು ಚೆನ್ನಾಗಿ ಒರೆಸಿ ತಗೊಳ್ಬೇಕು. ಯಾಕೆ ನಾವು ಹಿಂಬದಿಯ ಭಾಗದಲ್ಲಿ ಹಾಕ್ತೀವಿ ಅಂತಂದರೆ ತೆಗೆಯೋದಕ್ಕೆ ಈಸಿಯಾಗಿ ಬರುತ್ತೆ ಅಂತ. ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಒರೆಸ್ಬೇಕು ಒಂದು 2 ಸರಿ ಎಲ್ಲ. ಈಗ ನೋಡಿ, ಕೈಯನ್ನು ಒಂದು ಸ್ವಲ್ಪ ಒದ್ದೆ ನೀರಲ್ಲಿ ಮಾಡಿಕೊಂಡು ನೋಡಿ 4 ಸಬ್ಬಕ್ಕಿ ಕಾಳನ್ನು ಹಾಕ್ತಾ ಬರಬೇಕು. ತುಂಬ ನಾವು ಕೈಯಲ್ಲೇ ತಗೊಳ್ಬಾರ್ದು. ಜಸ್ಟ್ ಇದು ಪಾಪ್ಕಾರ್ನ್ನ ಸೈಜ್ ನಿಮಗೆ ಗೊತ್ತಿರತ್ತಲ್ಲ, ಅಷ್ಟು ಸಣ್ಣಕ್ಕೆ ಹಾಕ್ಕೊಳ್ತಾ ಬರಬೇಕು ಒಂದೊಂದಾಗಿ. ಒಮ್ಮೆಗೆ ತೆಗಿಬೇಕಾದ್ರೆ ಅದೇ ನಾನು ಆಗಲೇ ಹೇಳಿದಂತೆ 4 ರಿಂದ 5 ಕಾಳಷ್ಟು ಸಣ್ಣಕ್ಕೆ, ಅಂದರೆ ಸಣ್ಣಕ್ಕೆ, ತೀರಾ ಸಣ್ಣಕ್ಕೆ ಬರಬೇಕು. ಎಣ್ಣೆಯಲ್ಲಿ ಕರೆದಾಗ ಮಾತ್ರ ಅದು ಡಬ್ಬಲ್ ಆಗುತ್ತೆ, ಅಷ್ಟು ಸಣ್ಣಕ್ಕೆ ಬರಬೇಕು. ಈಗ ನಾನು ತೋರಿಸ್ತಾ ಇದ್ದೇನೆ ನೋಡಿ, ಇಷ್ಟಿಷ್ಟೇ ಹಾಕ್ತಾ ಬರಬೇಕು ಕೈಯಲ್ಲಿ ತೋರಿಸಿದಂತೆ. ಆವಾಗ ನಿಮಗೆ ಒಣಗೋದಕ್ಕೂ ಸುಲಭ ಆಗುತ್ತೆ, ಬೇಗನೆ ಒಣಗಿ ಸಿಗುತ್ತೆ. ಮತ್ತು ಪಾಪ್ಕಾರ್ನ್ ನೋಡೋದಕ್ಕೂ ಹಾಗೆಯೇ ಸಣ್ಣ ಸೈಜಲ್ಲಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಹೀಗೇ ಪ್ರತಿಯೊಂದು ಸೆಂಡಿಗೆಗಳನ್ನು ಹೀಗೇ ಮಾಡ್ಕೊಳ್ಳೋಣ. ಮಿನಿ ಸೆಂಡಿಗೆ ಅಂತಲೂ ಕರಿಬೋದು, ಅಥವಾ ಪಾಪ್ಕಾರ್ನ್ ಸೈಜಲ್ಲಿರೋದ್ರಿಂದ ಪಾಪ್ಕಾರ್ನ್ ಅಂತಲೂ ಕರಿಬೋದು. ತುಂಬಾ ರುಚಿಯಾಗಿರುತ್ತೆ. ನೀವು ಇದನ್ನು ಮನೆಯಲ್ಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ.
ಬಿಸಿಲಿರುವ ಟೈಮಲ್ಲಿ ಈ ಥರದ ಸಂಡಿಗೆ ಅಥವಾ ಈ ಥರದ ಸ್ಪೆಷಲ್ ಆಗಿರುವಂತಹ ರೆಸಿಪಿಗಳನ್ನೆಲ್ಲ ಮಾಡಿದ್ರೆ ನಮಗೂ ಮನೆಯಲ್ಲಿ ಏನಾದರೂ ಮಳೆಗಾಲಕ್ಕೆಲ್ಲ ಬೇಕು ತಿನ್ನೋದಕ್ಕೆ ಅಂತ ಅಂದಾಗ ಇದನ್ನೆಲ್ಲ ಮಾಡಬಹುದು. ಈಗ ನೋಡ್ಬೋದು ಎಲ್ಲ ರೀತಿಯಾಗಿ ಪಾಪ್ಕಾರ್ನನ್ನು ನಾನೀಗ ಬಾಳೆ ಎಲೆ ಮೇಲೆ ಸಣ್ಣ ಸಣ್ಣದಾಗಿ ಹರಡ್ಕೊಂಡಿದ್ದೀನಿ. ನೋಡ್ತಾ ಇರಬಹುದು ನೀವೀಗ ಹೀಗೆ ಬಂದಿದೆ ನೋಡಿ. ಇನ್ನು 1 ರಿಂದ 2 ದಿವಸದ ಬಿಸಿಲಲ್ಲಿ ಒಣಗಿಸ್ಬೇಕು ಇದನ್ನು. 1 ದಿವಸದ ಬಿಸಿಲಲ್ಲಿ ಒಣಗಿದ ನಂತರ ನಾನೀಗ ಮಾರನೇ ದಿವಸ ತೋರಿಸ್ತಾ ಇದ್ದೀನಿ ಯಾವ ಥರ ಸಂಡಿಗೆಗಳು ತೆಗೆಯೋದಕ್ಕೆ ಬರುತ್ತೆ ಅಂತ ನೋಡ್ಬೋದು ನೀವೀಗ. ನೋಡಿ ಪ್ರತಿಯೊಂದು ಹಾಗೆ ಕೈಯಲ್ಲಿ ಮುಟ್ಟಿದಾಗ ಬರುತ್ತೆ. ನೀವು ಆ ದಿವಸ ಫಸ್ಟ್ ಡೇ ನಾವು ಒಣಗಿಸ್ತೀವಲ್ಲ ಆ ದಿವಸ ಹಾಗೇ ಬಿಡಬೇಕು. ಮತ್ತು ಮಾರನೇ ದಿವಸ ಬೆಳಗ್ಗೆ ನಾವೀಗ ಬಿಸಿಲಿಗೆ ಇಡುವಂತಹ ಟೈಮಲ್ಲಿ ನೋಡಿ ತೆಗೆದಾಗ ತುಂಬ ಸುಲಭವಾಗಿ ತೆಗೆಯೋದಕ್ಕೂ ಬರುತ್ತೆ. ಅಷ್ಟೇ ನೀಟಾಗಿ ಕೂಡ ಇರುತ್ತೆ. ನೋಡ್ತಿರ್ಬೋದಲ್ಲ ನೀವೀಗ ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ಒಂದು ವೇಳೆ ಅದೇ ದಿವಸ ತೆಗೆಯೋ ಪ್ರಯತ್ನ ಮಾಡಿದ್ರಂತೂ ಬಾಳೆ ಎಲೆ ಎಲ್ಲ ಹರಿದು ಹೋಗುತ್ತೆ, ಪುಡಿ ಪುಡಿ ಆಗುತ್ತೆ. ಆಮೇಲೆ ಅದಕ್ಕಿಂತ ಮಾರನೇ ದಿವಸ ತೆಗಿಬೋದು. ಈಗ ಬಾಳೆ ಎಲೆಯಿಂದೆಲ್ಲ ಸಂಡಿಗೆಗಳನ್ನು ತೆಗೆದಾದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಅಷ್ಟೇ ಸಣ್ಣ ಸೈಜಲ್ಲಾಗಿ ಯಾವ ಥರ ಬಂದಿದೆ ಅಂತ ನೋಡ್ಬೋದು. ಇನ್ನು ಕಂಪ್ಲೀಟಾಗಿ 2 ದಿವಸದ ಬಿಸಿಲಾದ ನಂತರ ಇನ್ನೊಂದು ದಿವಸದ ಬಿಸಿಲಲ್ಲಿ ಕೂಡ ಒಣಗಿಸಬೇಕು. ಆವಾಗ ಚೆನ್ನಾಗಿ ನಿಮಗೆ ಒಣಗಿ ಸಿಗುತ್ತೆ. 3ನೇ ದಿವಸದ ಬಿಸಿಲಲ್ಲಿ ಒಣಗಿದಂತಹ ಪಾಪ್ಕಾರ್ನ್ ಸಂಡಿಗೆಗಳನ್ನು ನಾನೀಗ ತೋರಿಸ್ತಾ ಇದ್ದೀನಿ. ಇದನ್ನು ನಾವಿನ್ನೀಗ ಕಾದ ಎಣ್ಣೆಯಲ್ಲಿ ಕರೆದ್ರಾಯಿತು. ತುಂಬಾ ಸುಲಭ, ಮಾಡೋದು ಕೂಡ ಸುಲಭ. ಬಟ್ ನಿಮಗೆ ರುಚಿ ಮಾತ್ರ ಟೇಸ್ಟ್ ಅದ್ಭುತ ಅಂತ ಹೇಳ್ಬೋದು. ಸಂಡಿಗೆ ಥರನೇ ಬರುತ್ತೆ, ಬಟ್ ನಾವು ಸೈಜಲ್ಲಿ ನಾವು ಪಾಪ್ಕಾರ್ನ್ ಥರ ಸಣ್ಣದಾಗಿ ಮಾಡಿರೋದ್ರಿಂದ ಪಾಪ್ಕಾರ್ನ್ ಅಂತ ಹೇಳ್ಬೋದು. ಈಗ ಕಾದ ಎಣ್ಣೆಯಲ್ಲಿ ಕರೆದು ತಗೊಳ್ಳೋಣ. ನಾನಿಲ್ಲೊಂದು ಸ್ಟ್ರೈನರನ್ನು ತಗೊಂಡಿದ್ದೀನಿ. ಅದರ ಮೇಲೆ ಹಾಕೋದ್ರಿಂದ ನಿಮಗೆ ಸುಲಭವಾಗಿ ತೆಗಿಬೋದು. ಅಥವಾ ಡೈರೆಕ್ಟ್ ನೀವು ಎಣ್ಣೆಗೆ ಹಾಕಿ ಕರಿತೀವಿ ಅಂತಂದರೆ ಹಾಗೆ ಕೂಡ ಮಾಡಿ ಪಾಪ್ಕಾರ್ನನ್ನು ಎಣ್ಣೆಯಲ್ಲಿ ಕರಿಬೋದು. ನೀವೀಗ ನೋಡ್ಬೋದು ಯಾವ ಥರ ಅರಳ್ಕೊಂಡು ಬರುತ್ತೆ ಅಂತ. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ಬಳಸಿದರೆ ಸಾಕಾಗುತ್ತೆ. ಮತ್ತು ಕಡಿಮೆ ಪದಾರ್ಥಗಳನ್ನು ಕೂಡ ಹಾಕಿ ಇದನ್ನು ಮಾಡ್ಬೋದಾಗಿದೆ. ಇವತ್ತಿನ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಹೊಸಬರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಹವ್ಯಕ ಪಾಕಶಾಲೆಯಲ್ಲಿ ಹಲವಾರು ರೆಸಿಪಿಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಲಿಂಕಿಗೆ ಹೋಗಿ ಅವನ್ನು ಕೂಡ ನೋಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ರುಚಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.